ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಆತ್ಮೀಯರ MHRD UDIS ಪ್ಲಸ್ನಲ್ಲಿ ಈಗಾಗಲೇ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿಯನ್ನು ಹೇಗೆ ಮಾಡಬೇಕು ಎಂಬ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇವೆ. ಆ ವಿಡಿಯೋವನ್ನು ತಾವು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಬಹುದು. ಈ ವಿಡಿಯೋದಲ್ಲಿ MHRD UDIS ಪ್ಲಸ್ನ 2026-27ನೇ ಸಾಲಿಗೆ ಶಿಕ್ಷಕರ ಮಾಡ್ಯೂಲ್ ಓಪನ್ ಆಗಿದೆ. ಶಿಕ್ಷಕರ ಮಾಡ್ಯೂಲ್ನಲ್ಲಿ ಶಿಕ್ಷಕರನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು, ಲೆಫ್ಟ್ ಸ್ಕೂಲ್ ಮಾಡಬೇಕು ಹಾಗೂ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕು. ಇವೆಲ್ಲ ಮಾಹಿತಿಗಳನ್ನು ಹೇಗೆ ಅಪ್ಡೇಟ್ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್ ಅಂತ ಕೇಳುತ್ತೆ. ಸ್ಟೇಟ್ ಸೆಲೆಕ್ಟ್ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಕೆಳಗಡೆ ಸ್ಕ್ರಾಲ್ ಮಾಡಿ ಟೀಚರ್ ಮಾಡ್ಯೂಲ್ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸೈನ್ ಇನ್ ವಿತ್ UDIS ಪ್ಲಸ್ ಅದರ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನಿಮ್ಮ ಶಾಲೆಯ UDIS ಪ್ಲಸ್ನ ಯೂಸರ್ ನೇಮ್, ಪಾಸ್ವರ್ಡ್, ಕ್ಯಾಪ್ಚಾವನ್ನು ಹಾಕಿ ಸೈನ್ ಇನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಟೀಚರ್ ಮಾಡ್ಯೂಲ್ ಟೀಚರ್ ಡಾಟಾಬೇಸ್ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ವೆಲ್ಕಮ್ ಟು ನ್ಯಾಷನಲ್ ಟೀಚರ್ ಡಾಟಾಬೇಸ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿ ನಾವು ಸ್ಕೂಲ್ ಯೂಸರ್ ಪರ್ಮಿಷನ್ ಮ್ಯಾಟ್ರಿಕ್ಸ್ಗಳನ್ನು ನೋಡ್ಬೋದು. ನಾವು ನಮ್ಮ ಶಾಲೆಯಲ್ಲಿ ಯಾವ್ಯಾವ ಮಾಹಿತಿಯನ್ನು ಅಪ್ಡೇಟ್ ಮಾಡಬಹುದು ಎಂಬುದನ್ನು ಇಲ್ಲಿ ನೋಡಬಹುದಾಗಿದೆ. ಆ್ಯಡ್ ನ್ಯೂ ಸ್ಟಾಪ್, ಎಡಿಟ್ ಸ್ಟಾಪ್ ಡೀಟೇಲ್ಸ್, ಸೆಂಡ್ ಟು ಡ್ರಾಪ್ಬಾಕ್ಸ್, ಇಂಪೋರ್ಟ್ ಸ್ಟಾಪ್. ಈ 4 ಆಪ್ಷನ್ಗಳನ್ನು ನಾವು ಶಾಲಾ ಲಾಗಿನ್ನಲ್ಲಿ ನಿರ್ವಹಿಸಬಹುದಾಗಿದೆ. ಕ್ಲಿಕ್ ಹಿಯರ್ ಟೀಚಿಂಗ್ ನಾನ್ ಟೀಚಿಂಗ್ VTP ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಮ್ಮ ಶಾಲೆಗೆ ಟ್ರಾನ್ಸ್ಫರ್ ಆಗಿ ಬಂದಂತಹ ಮತ್ತು ಪ್ರಮೋಷನ್ ಮೂಲಕ ನಮ್ಮ ಶಾಲೆಗೆ ಹಾಜರಾಗಿರುವಂತಹ ಶಿಕ್ಷಕರನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕು. ಇಂಪೋರ್ಟ್ ಮಾಡಿಕೊಳ್ಳಲು ಇಂಪೋರ್ಟ್ ಸ್ಟಾಪ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನ್ಯಾಷನಲ್ ಕೋಡ್, ಟೀಚರ್ UDIS ಪ್ಲಸ್ನಲ್ಲಿ ಒಂದು ನ್ಯಾಷನಲ್ ಕೋಡ್ ಜನರೇಟ್ ಆಗಿರುತ್ತದೆ. ಆ ನ್ಯಾಷನಲ್ ಕೋಡ್ ಮತ್ತು ಡೇಟ್ ಆಫ್ ಬರ್ತನ್ನು ಹಾಕಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಒಂದು ವೇಳೆ ನ್ಯಾಷನಲ್ ಕೋಡ್ ಗೊತ್ತಿಲ್ಲದಿದ್ದರೆ ಗೆಟ್ ನ್ಯಾಷನಲ್ ಕೋಡ್ ಮೇಲೆ ಕ್ಲಿಕ್ ಮಾಡಿರಿ. ಇಲ್ಲಿ ಆಧಾರ್ ನಂಬರ್, ಡೇಟ್ ಆಫ್ ಬರ್ತ್ ಹಾಕಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯಾಷನಲ್ ಕೋಡ್ ಸಿಗುತ್ತದೆ. ನ್ಯಾಷನಲ್ ಕೋಡ್ ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಮಾಹಿತಿಯು ಇಲ್ಲಿ ಆಟೋಮೆಟಿಕ್ ಆಗಿ ಫೆಚ್ ಆಗುತ್ತದೆ. ನಂತರ ಅವರನ್ನು ನಾವು ನಮ್ಮ ಶಾಲೆಗೆ ಇಂಪೋರ್ಟ್ ಮಾಡಿಕೊಳ್ಳಬಹುದು. ಸ್ಕೂಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಮೇನ್ ಪೇಜ್ಗೆ ಬರೋಣ. ನಂತರ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಶಿಕ್ಷಕರ ಮಾಹಿತಿಯನ್ನು ನಾವು ಅಪ್ಡೇಟ್ ಮಾಡಬೇಕಾಗುತ್ತದೆ. ಅಪ್ಡೇಟ್ ಮಾಡಲು ಇನ್ಕಂಪ್ಲೀಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಇಲ್ಲಿ ನಮ್ಮ ಶಾಲೆಯಲ್ಲಿ ಈಗಾಗಲೇ ಕರ್ತವ್ಯ ನಿರ್ವಹಿಸುತ್ತಿರುವ ಶಿಕ್ಷಕರ ಮಾಹಿತಿಯು ಓಪನ್ ಆಗುತ್ತದೆ. ಇದು ರೆಡ್ ಕಲರ್ನಲ್ಲಿ ಶೋ ಆಗುತ್ತದೆ. ನಾವು ಇಲ್ಲಿ ಪ್ರತಿ ಶಿಕ್ಷಕರ ಜನರಲ್ ಪ್ರೊಫೈಲ್, ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸನ್ನು ಅಪ್ಡೇಟ್ ಮಾಡಬೇಕಾಗುತ್ತದೆ. ಇವಾಗ ಜನರಲ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಒಮ್ಮೆ ಚೆಕ್ ಮಾಡಿಕೊಂಡು ಎಡಿಟ್ ಮಾಡುವುದಾದರೆ ಎಡಿಟ್ ಮಾಡಿ ನಂತರ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತದೆ. ಅಪಾಯಿಂಟ್ಮೆಂಟ್ ಆ್ಯಂಡ್ ಟೀಚಿಂಗ್ ಪ್ರೊಫೈಲ್, ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಚೆಕ್ ಮಾಡಿಕೊಳ್ಳಿ ಮತ್ತು ಅಪ್ಡೇಟ್ ಮಾಡುವುದಾದರೆ ಅಪ್ಡೇಟ್ ಮಾಡಿಕೊಳ್ಳಿ. ನಂತರ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ನಂತರ ಟ್ರೈನಿಂಗ್ ಆ್ಯಂಡ್ ಅದರ್ ಡೀಟೇಲ್ಸ್ ಪೇಜ್ ಓಪನ್ ಆಗುತ್ತದೆ. ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಒಮ್ಮೆ ಚೆಕ್ ಮಾಡಿಕೊಂಡು ಯಾವುದಾದ್ರೂ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದಾದರೆ ಅಪ್ಡೇಟ್ ಮಾಡಿ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಈ ರೀತಿಯಾಗಿ ಎಲ್ಲ ಪೇಜ್ಗಳು ಅಪ್ಡೇಟ್ ಆದ ನಂತರ ರೆಡ್ ಕಲರ್ ಇರ್ತಕ್ಕಂಥ ಮಾಹಿತಿಯು ಗ್ರೀನ್ ಕಲರ್ನಲ್ಲಿ ಶೋ ಆಗುತ್ತದೆ. ಒಂದು ವೇಳೆ ಈ ಶಿಕ್ಷಕರು ನಮ್ಮ ಶಾಲೆಯಿಂದ ಟ್ರಾನ್ಸ್ಫರ್ ಆಗಿ ಬೇರೆ ಶಾಲೆಗೆ ಹೋಗಿದ್ದರೆ ಅವರನ್ನು ನಾವು ಲೆಫ್ಟ್ ಸ್ಕೂಲ್ ಮಾಡಬೇಕಾಗುತ್ತದೆ. ಲೆಫ್ಟ್ ಸ್ಕೂಲ್ ಮಾಡಲು ಸ್ಟೇಟಸ್ ಆ್ಯಕ್ಷನ್ ಕಾಲಮ್ನಲ್ಲಿ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಿರಿ. ಆರ್ ಯು ಶ್ಯೂರ್ ಟು ಸೆಂಡ್ ದ ಪರ್ಟಿಕ್ಯುಲರ್ ಸ್ಟಾಪ್ ಟು ಡ್ರಾಪ್ಬಾಕ್ಸ್, ಸೆಲೆಕ್ಟ್ ರೀಸನ್ ಮೇಲೆ ಕ್ಲಿಕ್ ಮಾಡಿರಿ. ಡ್ಯೂ ಟು ರಿಟೈರ್ಮೆಂಟ್, ಟ್ರಾನ್ಸ್ಫರ್ಡ್ ಆರ್ ಶಿಫ್ಟ್ ಟು ಅನದರ್ ಸ್ಕೂಲ್, ಡ್ಯೂ ಟು ಜಾಬ್ ಲೆಫ್ಟ್, ರಾಂಗ್ಲಿ ಇಂಪೋರ್ಟ್ ಆರ್ ರಿಸ್ಟೋರ್ಡ್, ಡ್ಯೂ ಟು ಡೆತ್, ರಾಂಗ್ಲಿ ಇನ್ಸರ್ಟೆಡ್, ಡ್ಯೂ ಡೂಪ್ಲಿಕೇಟ್, ಡ್ಯೂ ಟು ಪ್ರಮೋಷನ್, ಡ್ಯೂ ಟು ಸಸ್ಪೆಂಡ್, ಡ್ಯೂ ಟು ಡೆಪ್ಯುಟೇಷನ್. ಸಂಬಂಧಪಟ್ಟಂತಹ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಂಡು ರಿಮಾರ್ಕ್ಸ್ ಕಾಲಮ್ನಲ್ಲಿ ಈ ಶಿಕ್ಷಕರನ್ನು ಲೆಫ್ಟ್ ಸ್ಕೂಲ್ ಮಾಡಲು ಸರಿಯಾದಂಥ ಕಾರಣವನ್ನು ನಮೂದಿಸಿ ಲೆಫ್ಟ್ ಸ್ಕೂಲ್ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿಯಾಗಿ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ ಮಾಡ್ಯೂಲನ್ನು ನಾವು ಕಂಪ್ಲೀಟ್ ಮಾಡಬೇಕಾಗುತ್ತದೆ. ಈ ವಿಡಿಯೋ ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇವೆ. ಎಲ್ಲರಿಗೂ ಧನ್ಯವಾದಗಳು.